ಸರ್ ನಮಸ್ತೆ. ನಾನು ದಾವೂದ್ ಕುಶಾಲನಗರದ ಒಂದು ಸಾಮಾಜಿಕ ಕಾರ್ಯಕರ್ತ ಮತ್ತು ಕೊಡಗು ಜನಾಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ. ನೋಡಿ ಸರ್, ಕೆಲವು ದಿನಗಳಿಂದ ಕುಶಾಲನಗರದ ನಿಸರ್ಗಧಾಮ ಸೆಂಟರಲ್ಲಿ ಒಂದು ಮತಾಂತರ ನಡೆದಿದೆ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದೇ ಥರ ನ್ಯೂಸ್ ಚಾನೆಲ್ಗಳಲ್ಲೂ ಬಂದಿದೆ. ಸರ್, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೀವು? ನಮಸ್ಕಾರ ನಮಸ್ಕಾರ. ಈ ವಿಷಯದಲ್ಲಿ ಹೇಳಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಆ ವಿಷಯದಲ್ಲಿ ನಾನು ಜಾಸ್ತಿ ಬರಲ್ಲ. ಏನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಬಟ್ ಅದರಲ್ಲೂ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಕ್ಕಿರೋದು ಏನು ಅಂತ ಹೇಳಿದ್ರೆ, ಈ ಸಲೀಂ ಅಂತ ಎಂಬುವನು ಇಲ್ಲಿ ಒಂದು ಅಂಗಡಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಿದ್ದಾನೆ, ಅದು ಕರೆಕ್ಟು. ಮತ್ತೆ ಬೇರೊಂದು ಹೆಸರು ಬಂತು ಅಲ್ಲಿ ಜಲೀಲ್ ಅಂತ ಹೇಳ್ಬಿಟ್ಟು, ಅವರು ನಮ್ಮ NTCಗೂ ಸಂಬಂಧ ಇಲ್ಲ, ಅವ್ರು ಇಲ್ಲಿ ಬರ್ತಾನೂ ಇಲ್ಲ, ಅವ್ರಿಗೆ ವ್ಯಾಪಾರನೂ ಇಲ್ಲ, ಅವ್ರು ಕೆಲಸ ಮಾಡ್ತಾನೂ ಇಲ್ಲ, ಅವ್ರು ಬೇರೆ ಹೊರಗಿನವರು. ಸಲೀಂ ಎಂಬವನು ಅಂಗಡಿಗೆ ಮಾಡ್ಕೊಂಡಿದ್ದ, ಏನು ಹೆಂಗಸು ಅಂತ ಹೇಳುವ ಅವಳು ಸಹ ಅವನ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಅದೆಲ್ಲ ಸತ್ಯಾಂಶ ಕರೆಕ್ಟೇ. ಬಟ್ ಮಾರ್ಚ್ ತಿಂಗಳಿಂದ ಈ ಹುಡುಗಿ ಇಲ್ಲಿ NTCಗೆ ಬರ್ತಾ ಇಲ್ಲ, ನಿಸರ್ಗಧಾಮಕ್ಕೆ ಬರ್ತಾ ಇಲ್ಲ. ಏನೋ ಹೊರಗಡೆ ಏನೋ ಬೇರೆ ಸಲೀಂಗೆ ಬೇರೆ ವ್ಯವಹಾರಗಳು ಉಂಟು, ಅಲ್ಲೇನೋ ಅವಳು ಕೆಲಸ ಮಾಡ್ತಿದ್ದಾಳೆ. ಮಾರ್ಚ್ 26ನೇ ತಾರೀಕಿಂದ ಏನೋ ಬರ್ತಾ ಇಲ್ಲ ಇಲ್ಲಿಗೆ, ಅದು ಕರೆಕ್ಟ್ ಆಗಿದೆ. ಮತ್ತೆ ಈ ಮತಾಂತರ ಚಟುವಟಿಕೆಗಳನ್ನು ಆಗುಂಟು ಅಂತ ಹೇಳೋದು ಈಗ ಅವರೇ ಹೆಂಗಸನೇ ಒಪ್ಪಿಕೊಂಡುಂಟು. ಆ ಪ್ರಕಾರ ಅದೆಲ್ಲ ಹೊರಗಡೆ ಆಗಿರೋದು. NTCಯಲ್ಲಿ ಒಂದು ಸಾಧ್ಯತೆ ಇಲ್ಲ. ಕಾರಣ NTCಯಲ್ಲಿ ಇರೋದು ಸಣ್ಣ ಸಣ್ಣ ಮಳಿಗೆಗಳು. ಈ ಸಣ್ಣ ಸಣ್ಣ ಮಳಿಗೆಗಳಲ್ಲಿ ಮತಾಂತರ ಚಟುವಟಿಕೆಗಳು ಮತ್ತೆ ಅಲ್ಲಿ ಅಂತ ವಿಷಯಗಳು ನಡೆಯುವ ಸಾಧ್ಯತೆನೇ ಇಲ್ಲ. ಇಲ್ಲಿ ವ್ಯಾಪಾರ ಮಾಡೋಕೆ ಟೈಮ್ ಇಲ್ಲ. ಅದರ ಮಧ್ಯದಲ್ಲಿ ಮತಾಂತರ ಮತ್ತೆ ಅಂತದೆಲ್ಲ ಮಾಡೋಕ್ಕೂ ಆಗಲ್ಲ. ಮಾಡುವವರು ಇದ್ದರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಹೊರಗಡೆಯಿಂದ ಆಗಿದ್ದ ವಿಷಯ, ಅದಕ್ಕೆ NTCಯಿಂದ ಹೇಳ್ತಾ ಇದೆ, ತಪ್ಪು ತಿಳುವಳಿಕೆ ಹೋಗ್ತಾ ಉಂಟು. ಅದರಿಂದ ಅದೊಂದು ಕ್ಲಾರಿಟಿ ಮಾಡ್ಕೊಳ್ಬೇಕು. NTC ಮುಂಭಾಗಿರೋ ಒಂದು ರೆಸಾರ್ಟ್ ಅಲ್ಲಿ ಎಲ್ಲ ನಡೆದಿರುವ ಒಂದು ವಿಷಯ ಆಕ್ಚುಲಿ ಈ ಮತಾಂತರ ಚಟುವಟಿಕೆಯಲ್ಲಿ. ಮತ್ತೆ ಸಲೀಂ ಅಂತ ಹೇಳುವವನು ಒಂದು ಒಳ್ಳೆ ಬಾಡಿಗೆದಾರನಾಗಿದ್ದ, ಅವನು ಕರೆಕ್ಟಾಗಿ ಬಾಡಿಗೆ ಕೊಡ್ತಾ ಇದ್ದ, ಒಂದು ಒಳ್ಳೆ ಹುಡುಗ ಅಂತ ನಾವು ಭಾವಿಸಿದ್ದೀರಿ. ಬಟ್ ಅವನು ಈಗ ಮಾಡಿರುವುದು ತಪ್ಪು. ಅವನ ವೈಯಕ್ತಿಕ ವಿಷಯ ಆಗಿರ್ಬೋದು. ಬಟ್ ಅದೇನು 9 ವಯಸ್ಸಿನ ಮಗುಗೆ ಏನೋ ಅವನು ಸುನ್ನತ್ ಮಾಡಿಬಿಟ್ಟು ಮಾಡಿದ್ದಾನೆ ಅಂತ ಹೇಳಿದ್ರೆ, ನನ್ನ ಪ್ರಕಾರದಲ್ಲಿ ನನ್ನ ಒಂದು ಕಾಣಿಕೆ ನನ್ನ ಒಂದು ಇದರಲ್ಲಿ ಅದು ತಪ್ಪಾಗಿದೆ. ಅವನು ಮಾಡಲೇಬಾರದು ಅದು. ಯಾಕೆ ಅವನಿಗೆ ಅದಕ್ಕೆ ಅಧಿಕಾರ ಯಾರು ಕೊಟ್ಟಿರಕ್ಕಿಲ್ಲ, ಕೊಡೋದು ಇಲ್ಲ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ. ಕಾರಣ ನನ್ನ ಹೆಸರು ಅಬ್ದುಲ್ ಸಲಾಂ, ನಾನು ಮುಸ್ಲಿಂ ಸಮುದಾಯಕ್ಕೆ ಸೇರಿದವನೇ. ಏಕೆ ಅವನಿಗೆ ಒಂದು ಹೆಂಡತಿ ಮಕ್ಕಳಲ್ಲಿರುವಾಗ ಅವ್ರನ್ನೂ ಬೀದಿಗೆ ಬಿಟ್ಬಿಟ್ಟು ಬೇರೆ ಒಂದು ಹೆಂಗಸು ಕರ್ಕೊಂಡು ಬಂದು ಅದು ಬೀದಿಗೆ ಬಿಡೋದು, ಈ ತರ ಎಲ್ಲ ಆಗ್ಬಿಡ್ತದಲ್ಲ. ಎಷ್ಟೋ ಜನರದ್ದು ನೋಡಿ ಲೈಫ್ ಹಾಳುವಾಗುವ ಒಂದು ವ್ಯವಸ್ಥೆ. ಅದು ಅವನ ಪರ್ಸನಲ್ ವಿಷಯ, ನಾನು ಅದರ ಇನ್ವಾಲ್ವ್ ಆಗಲ್ಲ. ಅದು NTCಯಲ್ಲಿ ಹೇಳ್ಬಿಟ್ಟು ನಡೆಯುವಾಗ ನಾನು ಅದಕ್ಕೆ ಒಂದು ಆಕ್ಷನ್ ತಗೊಳ್ಳೇಬೇಕು. ಇಲ್ಲಿ ಸುಮಾರು ಅಂಗಡಿಗಳಿದೆ, ಎಲ್ಲಾ ಧರ್ಮದವರು, ಎಲ್ಲಾ ಜಾತಿ, ಸಣ್ಣದು ದೊಡ್ಡದು, ಹೆಣ್ಣು ಗಂಡು ಅಂತ ಹೇಳ್ಬಿಟ್ಟು ಉಂಟು. ಆಗ ನಾನು ಅವ್ರಿಗೂ ಒಂದು ಮುನ್ನೆಚ್ಚರಿಕೆ ಕ್ರಮ ಕೊಡಬೇಕು. ಏನಂತ ಹೇಳಿದ್ರೆ, ನೋಡಿ ಈ ತರದ ಇಲ್ಲಿ ಆಗಬಾರ್ದು. ಯಾಕೆ ಇಲ್ಲಿ ಕೆಟ್ಟ ಹೆಸರು ಹೋಗ್ತದೆ ಸಮುದಾಯಕ್ಕೆ. ಇಲ್ಲಿ ನಾನು ಆ ಉದ್ದೇಶಕ್ಕೋಸ್ಕರ ಈ ಒಂದು ಸ್ಟಾಪ್ ಅನ್ನು ಬೆಳೆಸಿಲ್ಲ. ನಾನು ಬೆಳೆಸಿರೋದು ಏಕೆ ಅಂತ ಹೇಳಿದ್ರೆ, ಒಂದು ವ್ಯಾಪಾರ ಆಗಲಿ, 10 ರೂಪಾಯಿ ಸಂಪಾದನೆ ಮಾಡಲಿ, ಸರ್ಕಾರಕ್ಕೆ ಬೇಕಾದ ಟ್ಯಾಕ್ಸ್ ಕಟ್ಟೋಣ, ಆ ತರದ ಒಂದು ವ್ಯವಸ್ಥೆ ಮಾಡಿದ್ವು. ಅಲ್ಲದೆ ಈ ತರ ಮತಾಂತರ ಚಟುವಟಿಕೆಗಂತೂ ನಾನು ಇಲ್ಲಿ ಮಾಡಿಲ್ಲ, ಆಸ್ಪದ ಕೊಡುವುದೂ ಇಲ್ಲ. ನನ್ಗೆ ಗೊತ್ತಿದ್ರೆ 100% ಕೊಡೋಲ್ಲ. ಇವನು ತಪ್ಪು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಒಪ್ಪಂದ ಪತ್ರ ಪ್ರಕಾರ ಅದರ ವಿಷಯಗಳೆಲ್ಲ ಇತ್ತು. ನಾನು ಅಂಗಡಿ ಕ್ಲೋಸ್ ಮಾಡಿಸಿದ್ದೀನಿ. ಅಂಗಡಿ ಕ್ಲೋಸ್ ಆಗುಂಟು. ಬಟ್ ಆಗಿದೆಲ್ಲ 100ಗೆ 100% ತಪ್ಪು. ಅದರಲ್ಲಿ ಯಾವ ವಿಷಯನೂ ಇಲ್ಲ. ಮತ್ತೆ ಜಲೀಲ್ ಅಂತ ಎಂಬುವವರಿಗೂ ನಿಸರ್ಗಧಾಮಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ನನ್ನ ಒಂದು ಸಣ್ಣ ಕ್ಲಾರಿಫಿಕೇಶನ್. ಸರ್, ಇದು ಕೊಡಗು ಮುಸ್ಲಿಂ ಸಮಿತಿಗಳಿಗೆ, ಜಮಾತ್ಗಳಿಗೆ ನಿಮ್ಮ ಒಂದು ಕಿವಿ ಮಾತನ್ನು ಯಾವ ರೀತಿ ಹೇಳಲಿಕ್ಕೆ ಇಚ್ಛಪಡಿಸ್ತಿರೋದು? ನಾನು ಧಾರ್ಮಿಕ ಮುಖಂಡನಲ್ಲ, ನಾನೊಂದು ವ್ಯಾಪಾರಸ್ಥ. ಆದರೂ ಧರ್ಮದ ವಿಷಯದಲ್ಲಿ ನಾನು ಬಹುಮಾನ ಕೊಡ್ತೀನಿ. ಅದು ಎಲ್ಲಾ ಧರ್ಮಕ್ಕೂ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ಎಲ್ಲಾ ಹಬ್ಬಗಳನ್ನು ಆಚರಣೆ ಮಾಡುವ ಒಬ್ಬ ನಾನು. ಇಲ್ಲಿ ಈದ್ ಹಬ್ಬಕ್ಕೆ ಬಿರಿಯಾನಿ ಕೊಡ್ತೀನಿ, ಗಣಪತಿ ಬಂದ್ರೆ ಗಣಪತಿ ಕೂರಿಸ್ತೀನಿ, ಕ್ರಿಸ್ಮಸ್ಗೆ ಕ್ರಿಸ್ಮಸ್ ಟ್ರೀ ಕೂರಿಸುವವನು ನಾನು. ಅದು ಯಾರಿಗೆ ಕಣ್ಕಟ್ಟಕ್ಕೆ ಅಂತ ಮಾಡ್ತಾ ಇಲ್ಲ, ನನ್ನ ವೈಯಕ್ತಿಕ ನನ್ನ ಮನಸ್ಸಿಂದ ಇರೋದ್ರಿಂದ ಮಾಡ್ತಾ ಇದ್ದೀನಿ ಹೊರತುಬಿಟ್ಟು ನಾನು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಈಗ ಈ ವಿಷಯದಲ್ಲಿ ಮುಸ್ಲಿಂ ಮುಖಂಡರು ಬಂದ್ಬಿಟ್ಟು ಇದು ಖಂಡನೀಯ ಅಂತ ಹೇಳಲೇಬೇಕು. ಇದು ಈ ನಮ್ಮ ಮುಸ್ಲಿಂ ಹುಡುಗರಿಗೆ ಕೌನ್ಸಿಲ್ ತಗೊಳ್ಬೇಕು. ಇಂಥ ವಿಷಯಗಳಿಗೆ ಬರಬಾರದು. ಈಗ ಯಾರೋ ಒಂದು ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಕಾನೂನಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಅವರಿಗೆ ರೈಟ್ಸ್ ಇದ್ದಾರೆ. ಆ ರೈಟ್ಸ್ ಅನ್ನು ಆ ರಸ್ತೆಯಲ್ಲಿ ತಗೊಂಡು ಹೋಗ್ಬೇಕು ಹೊರತುಬಿಟ್ಟು ಅಡ್ಡ ರಸ್ತೆಯಲ್ಲಿ ಹೋಗಬಾರ್ದು. ಈಗ ಅಂತದೊಂದು ವಿಷಯ ಇದ್ದರೆ ಅದನ್ನು ಅವರ ತಂದೆ ತಾಯಿಗೆ ತಿಳಿಸಿ, ಇಲ್ಲ ನಿಮ್ಮ ಮಸೀದಿಗೆ ಅಲ್ಲ ದೇವಸ್ಥಾನಕ್ಕೆ ಆ ಕಮಿಟಿಗೆ ತಿಳಿಸಿ, ಆ ಕಡೆ ಈ ಕಡೆ ಅವರಿಗೆ ಬೇಕಾದ್ರೆ ಮಾಡೋದಲ್ಲದೆ
ಸುಮ್ಮನೆ ಕುರ್ಹಾನು ಮತ್ತೆ ಬೈಬಲು ಮತ್ತೆ ರಾಮಾಯಣ ಅಂತ ಹೇಳ್ಬಿಟ್ಟು ಇವರು ಹೇಳಕ್ಕೆ ಹೇಳ್ತಾರೆ, ಅದರದ್ದು ಒಂದು ಅಂಶನೂ ಇವ್ರಿಗೆ ಗೊತ್ತಿರಕ್ಕಿಲ್ಲ. ಬಟ್ ಹೇಳಕ್ಕೆ ಕುರ್ಹಾನು ಬೈಬಲು ರಾಮಾಯಣ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗ್ತಾ ಉಂಟು, ಸಮುದಾಯದಲ್ಲಿ ಒಂದು ತಪ್ಪು ಮಾಹಿತಿ ಹೋಗ್ತದೆ. ಆಗ ಬಾಕಿರೋ ಹುಡುಗರು ಇದಕ್ಕೆ ಪ್ರೇರೇಪಣೆ ಆಗ್ತದೆ, ನಾನು ಮಾಡಿದ್ರೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು 100% ಒಂದು ಫುಲ್ ಸ್ಟಾಪ್ ಆಗಲೇಬೇಕು. ನಾನು ಸಹ ನಮ್ಮ NTCಯಲ್ಲಿ ಈಗ ಮೊನ್ನೆ ಒಂದು ಮೀಟಿಂಗ್ ಕರೆದೆ, ಇನ್ನೊಂದು ಮೀಟಿಂಗ್ ಕರೀತಾ ಇದ್ದೀನಿ. ಒಂದು ಕೌನ್ಸಿಲ್ ತರ ಹೆಂಗಸು ಹುಡುಗಿಯರನ್ನು ಕರೆದುಬಿಟ್ಟು ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು. ನೋಡಿ, ಇಂಥ ಜಾಲದಲ್ಲಿ ನೀವು ಹೋಗಬೇಡಿ, ನೀವು ಕಾಣುವಂಗೆ ಅಲ್ಲ, ನೀವು ಕಲ್ತು ಹೋಗಿ, ಅದು ವಿಷಯ ಬೇರೆ. ಸುಮ್ಮನೆ ಮುಸ್ಲಿಂಗೆ ಬನ್ನಿ ಅಂತ ಹೇಳ್ಬಿಟ್ಟು ಇವನೇ ಯಾರು ಮುಸ್ಲಿಂ ಕರ್ಕೊಂಡು ಹೋಗೋಕೆ? ಅದೊಂದು ರಸ್ತೆ ಉಂಟು, ಅದೊಂದು ಆ ರಸ್ತೆಯಲ್ಲೇ ಹೋಗ್ಬಿಟ್ಟು ಮಾಡೋದಲ್ಲದೆ ಸುಮ್ಮನೆ ಮುಸ್ಲಿಂಗೆ ಕರ್ಕೊಂಡು ಬರೋದು, ಹಿಂದೂಗೆ ಕರ್ಕೊಂಡು ಹೋಗೋದು, ಅದ್ರದ್ದು ಸಿಸ್ಟಮೆಟಿಕ್ ಆಗಿ ಹೋಗೋದಕ್ಕೂ ನಮಗೂ ಸಂಬಂಧ ಇಲ್ಲ. ಬಟ್ ನನ್ನ ಪ್ರಕಾರ ಧಾರ್ಮಿಕ ಗುರುಗಳು ಇದರ ವಿಷಯದಲ್ಲಿ ಗಂಭೀರವಾಗಿ ಅವರ ಅಭಿಪ್ರಾಯಗಳು ತಿಳಿಸಬೇಕು. ಅಶ್ರಫ್ ಸರ್, ನೀವೇನ್ ಹೇಳ್ತೀರಾ ಸರ್? ಈಗ ನಾನು ಹೇಳೋದೇನಿಲ್ಲ, ಸಲಾಂ ಅವರು ಎಲ್ಲ ಹೇಳಿದ್ದಾರೆ. ಈ ನಿಸರ್ಗಧಾಮ NTC ಅನ್ನೋದೊಂದು ಒಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆಯಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಚಟುವಟಿಕೆಗಳು ದಿನನಿತ್ಯ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಸುಗಮವಾಗಿ ಅವರವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಒಂದು ಸಣ್ಣ ವಿಷಯದಿಂದ ಈಗ ಇಡೀ NTCಗೆ ತಪ್ಪು ಮಾಹಿತಿ ಹೋಗ್ತಾ ಉಂಟು. ದಯವಿಟ್ಟು ಇಲ್ಲಿ ಕೆಲಸ ಮಾಡೋರಿಗೆ ನಾನೊಂದು ಇದು ಕೊಡ್ತಾ ಇದ್ದೀನಿ. ದಯವಿಟ್ಟು ಈಗ ನಿಮ್ಮ ಏನು ಒಂದೊಂದು ಸ್ವಂತ ನಿಮ್ಮ ಅಭಿಪ್ರಾಯಗಳಿರ್ತದೆ, ಅದನ್ನು ಇಲ್ಲಿಂದ ಹೊರಗೆ ಇಟ್ಕೊಳ್ಳಿ. ಹೊರಗೆ ಇಟ್ಟು ನೀವು ಇಲ್ಲಿ ಬಂದು ಕೆಲಸ ಮಾಡ್ತೀರಿ, ಸಾಯಂಕಾಲ ಮನೆಗೆ ಹೋಗ್ತೀರಿ, ಅದು ಒಳ್ಳೆ ಉತ್ತಮ ಕೆಲಸ. ಯಾಕಂತ ಹೇಳಿದ್ರೆ ಈಗ ಒಬ್ರು ಮಾಡಿದ ತಪ್ಪಿಗೆ ಇಡೀ NTC ಅವರು ಓನರ್ಗಳು ಎಲ್ಲ ಬಂದು ನಿಂತು ಅದಕ್ಕೆ ಹೇಳಿಕೆ ಕೊಡೋದು ತುಂಬಾ ಇದಾಯ್ತದೆ, ಇರಿಸು ಮುರ್ಸಾಯ್ತದೆ. ದಯವಿಟ್ಟು ನೀವು ಕೆಲಸ ಮಾಡೋರು ಎಲ್ಲಾ ಜಾತಿಯವರು ಇಲ್ಲಿದ್ದಾರೆ. ಈಗ ಸ್ವಲ್ಪ ಜನ ಹೇಳಿಕೆ ಕೊಟ್ಟರು, ಇಲ್ಲಿ ಖಾಲಿ 90% ಕೇರಳದವರು ಅಂಗಡಿ ತಗೊಂಡಿದ್ದಾರೆ, ಕೇರಳದವರೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮುಸಲ್ಮಾನರೇ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಹೇಳಿಕೆ ತಪ್ಪು. ಇಲ್ಲಿ ಬಂದು ಕೂಲಂಕುಷವಾಗಿ ನೀವು ಪ್ರತಿ ಅಂಗಡಿಗಳನ್ನು ನೋಡಿ, ಇದರಲ್ಲಿ ಒಬ್ಬರು ಕೇರಳದವರು ಇರೋದು, ಬಾಕಿ ಅದರ್ಸ್ ಎಲ್ಲ ಲೋಕಲ್ ಪರ್ಸನ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಅಂಗಡಿನೂ ನಡೆಸ್ತಾ ಇದ್ದಾರೆ. ಆ ಕೇರಳದವರು ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಇಲ್ಲಿ ಇದ್ದಾರೆ. ಅವ್ರು ಕೇರಳದಲ್ಲ, ಇವರೇ ಇಲ್ಲಿ ಮನೆ ತಗೊಂಡು ಇಲ್ಲಿ ಇದ್ದಾರೆ. ಹೇಳಿಕೆ ಕೊಡುವಾಗ ಎಲ್ಲ ಹೇಳಿಕೆ ಕೊಡಬಾರದು, ಕೂಲಂಕುಷವಾಗಿ ನೋಡಬೇಕು, ಹೇಳ್ಬೇಕು. ಮತ್ತೆ ಇನ್ನೊಂದು, ಇಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ, ಯಾರು ಇಲ್ಲ, ಎಲ್ಲ ಒಂದು ದಿನಚರಿಗೆ ಅವ್ರ ಮನೆ ಕಷ್ಟಗಳಿಗೆ ಆ ಕೆಲಸ ಕಾರ್ಯಗಳಿಗೆ ಬರ್ತಾರೆ ಹೊರತು ಇವರು ವೈಯಕ್ತಿಕವಾಗಿ ಇವರು ಮಾಡ್ಕೊಂಡಿದ್ದಕ್ಕೆ NTC ಏನ್ ಮಾಡಕ್ಕಾಯ್ತದೆ? ಏನು ಮಾಡಕ್ಕಾಗತ್ತೆ? ಈಗ ನೋಡಿ, ಕಾಲೇಜ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಸಂಸ್ಥೆ ಇರ್ತಾರೆ, ಸಂಸ್ಥೆಯಲ್ಲಿ ಅವ್ರಿಗೆ ಬೋಧನೆ ಮಾಡ್ತಾರೆ, ಅಲ್ಲಿ ಲವ್ ಜಿಹಾದ್ ಮಾಡಿರ್ತಾರೆ, ಯಾರು ಹೇಳ್ಕೊಡ್ತಾರೆ, ಅವ್ರವ್ರದ್ದು ಅಟ್ರಾಕ್ಷನ್ ಆಗದೆ ಆ ಸಂಸ್ಥೆ ಮೇಲೆ ತಗೊಳ್ಳೋದು, ಗೂಬೆ ಕೊಡಿಸೋದು ತಪ್ಪು ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ಎಲ್ಲರೂ ಕುಶಾಲನಗರದಲ್ಲಿ ಆಗಲಿ NTC ಆಗಲಿ ಎಲ್ಲ ಸೌಹಾರ್ದತೆಯಿಂದ ಹೋಗ್ತಾ ಇದ್ದಾವೆ. ಎಲ್ಲ ಸೌಹಾರ್ದತೆಯಾಗಿ ಹೋಗಿ ಹಿಂದೂ ಮುಸ್ಲಿಂ ಕ್ರೈಸ್ತರ್ ಅನ್ನೋ ಒಂದು ಉದ್ದೇಶ, ಒಂದು ಸಂಕಲ್ಪನ ಇಲ್ಲಿ NTCಲಿ ಅವ್ರನ್ನೆಲ್ಲರನ್ನು ಕ್ರೋಢೀಕರಣ ಮಾಡಿಬಿಟ್ಟು ಒಂದೇ ಇದರಲ್ಲಿ ಒಂದೇ ಹಬ್ಬ ಮಾಡಿಕೊಂಡು ಎಲ್ಲ ಒಂದೇ ಜಾತಿ ಅನ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಮತಾಂತರ ಇಲ್ಲ ಅನ್ನೋ ಒಂದು ನಾವು ಉದ್ದೇಶನ ಹೇಳ್ತೀವಿ. ಈಗ ಬೇರೊಂದು ಪಾಯಿಂಟ್, ಈಗ ಅಶ್ರಫ್ ಭಾಯಿ ಹೇಳಿದಂಗೆ ಇಲ್ಲಿ ಕೇರಳದವರು ಅಂತ ಹೇಳ್ಬಿಟ್ಟು ಒಂದು ಮಾತು ಬರ್ತಾ ಉಂಟು. ನೋಡಿ, ಮಲಯಾಳ ಮಾತಾಡೋದು ಎಲ್ಲರೂ ಕೇರಳದವರು ಆಗ್ಬೇಕು ಅಂತಿಲ್ಲ. ನಾನು ಕರ್ನಾಟಕದಲ್ಲಿ ಬೆಳೆದವನು, ನಾನು ಮಲಯಾಳ ಮಾತಾಡ್ತೀನಿ. ನಮ್ಮ ಮುತ್ತಾತ ಅವರು ಏನೋ ಕೇರಳದ ಬಂದಿರಬೇಕು, ಇಲ್ಲ ಅಂತ ಹೇಳಲ್ಲ. ನಾನು ಕೇರಳವನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ, ತಮಿಳುನಾಡನ್ನು ತಪ್ಪು ಹೇಳಕ್ಕಾಗಲ್ಲ. ಈಗ NTCಯಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ 4 ರಾಜ್ಯದ ಜನರು ಇಲ್ಲಿ ಅಂಗಡಿ ತಗೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಮಡಿಕೇರಿಯಿಂದ ಕುಶಾಲನಗರದವರೆಗೆ, ಕೊಪ್ಪನೂ ಸೇರಿಸೋಣ, ಮಡಿಕೇರಿಯಿಂದ ಕೊಪ್ಪದವರೆಗೆ ಇರುವ ಮಾಲೀಕರೇ ಜಾಸ್ತಿ ಇಲ್ಲಿ. ಹಿಂದೂ ಉಂಟು, ಮುಸಲ್ಮಾನ್ ಉಂಟು, ಕ್ರಿಶ್ಚಿಯನ್ ಉಂಟು. ಬಟ್ ನಾನು ಧರ್ಮ ನೋಡ್ಬಿಟ್ಟು ಅಂಗಡಿ ಕೊಡಲ್ಲ. ಯಾರು ವ್ಯಾಪಾರ ಮಾಡಕ್ಕೆ ತಾಕತ್ತುಂಟು, ಯಾರು ವ್ಯಾಪಾರ ಮಾಡಕ್ಕೆ ಗೊತ್ತುಂಟು ಅಂತವರಿಗೆ ನಾನು ಅಂಗಡಿ ಕೊಡೋದು. ಸುಮ್ಮನೆ ಹೆಸರಿಗೆ ಧರ್ಮ ನೋಡ್ಬಿಟ್ಟು ಅಂಗಡಿ ಕೊಡುವನಲ್ಲ ನಾನು. ಮತ್ತೆ ಅವರ ಅಂಗಡಿಗೆ ಯಾವ ಧರ್ಮದವ್ರನ್ನ ಕೆಲಸಕ್ಕೆ ಮಾಡುವುದು ಅವರಿಗೆ ಬಿಟ್ಟಿದ್ದು. ನಾನೊಂದು ಒಪ್ಪಂದ ಪತ್ರ ಮಾಡಿದ್ದಲ್ಲಿ ಬರ್ದಿರ್ತೀನಿ, ನೀವು ಈ ತರದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು, ಆ ಪ್ರಕಾರ ಅವ್ರು ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಕೇರಳದವರು ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಪು NTC ಕೊಡಕ್ಕೆ ಆಗಲ್ಲ. ಕೇರಳದವರು ಇದ್ದಾರೆ, ಇಲ್ಲ ಅಂತಲ್ಲ. ಅವರು ಎಷ್ಟೋ ವರ್ಷದಿಂದ ಇಲ್ಲಿ ಅಂಗಡಿ ಮಾಡಿಕೊಂಡು ಇಲ್ಲಿದು ಆಧಾರ್ ಕಾರ್ಡ್ ಹೊಂದ್ಕೊಂಡಿರುವಾಗ ಅವನು ಕೇರಳದವರು ಕೊಡಬಾರ್ದು ಅಂತ ಇನ್ನು ಕಾನೂನಲ್ಲಿ ಇಲ್ಲ. ಸೊ ಇದೊಂದು ಕ್ಲಾರಿಫಿಕೇಶನ್ ಹೋಗಬೇಕು. ಮತ್ತೆ ಇಲ್ಲಿ ಮತಾಂತರ ಚಟುವಟಿಕೆಗಳಿಗೆ ಆಸ್ಪದ ಕೊಡೋದೇ ಇಲ್ಲ. ಯಾವಾಗ ನಮ್ಗೆ ಗೊತ್ತಾಗ್ತದೆ ಅಂತದ್ದು ಏನಾದ್ರೂ ನಡೀತಾರೆ, ಈಗ 400 ಜನ ಇರುವಾಗ ಆಗೇ ಬಿಡ್ತದೆ ಅಂತ ಹೇಳ್ಕೊಳ್ಳೋಣ, ಆವಾಗ ನಾವು ಆಕ್ಷನ್ ತಗೊಳ್ತೀವಿ ಅವ್ರ ಮೇಲೆ. ನೋಡಿ, ಇಲ್ಲಿ ಆಗಬಾರ್ದು, ಈ ತರ ವಿಷಯ ಬರಬಾರ್ದು ಅಂತವ್ರನ್ನ 6 ತಿಂಗಳಿಗೆ ಹೊರಗೆ ಹಾಕ್ಬಿಡ್ತೀವಿ, ನೋಟಿಸ್ ಕೊಟ್ಬಿಟ್ಟು ಹೊರಗೆ ಹಾಕ್ತೀವಿ. ಬೇಕು ಅಂತ ಹೇಳಿದ್ರೆ ನಾವು ಕಾನೂನು ಪೊಲೀಸ್ ಠಾಣೆಗೆ ದೂರು ಕೊಡ್ತೀವಿ. ಎಷ್ಟು ಚರಿತ್ರೆ ಆಗಿದೆ ಇದಕ್ಕಿಂತ ಮುಂಚೆ.
ಬಟ್ ಇದೆಂದು ಈ ವಿಷಯ ಸ್ವಲ್ಪ ದೊಡ್ಡದಾಗಿ ಆಗುಂಟು. ಆ ಕಾರಣಕ್ಕೋಸ್ಕರ ಇಲ್ಲಿ ಆ ಕೇರಳ ತಮಿಳುನಾಡು ಅಂತ ಹೇಳುವ ವಿಷಯ ಇಲ್ಲದೆ ನಮ್ಮ ಕೊಡಗಿನವರೇ ಇಲ್ಲಿ ನಮ್ಮ ಕೆಲಸ ಮಾಡುವವರು 90% 90% ಲೋಕಲ್ ಸ್ಥಳೀಯರು ಅಂತ ಹೇಳ್ಬಹುದು. ಹೊರಗಡೆಯಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಲೋಕಲ್ಸ್ ಕೆಲಸ ಮಾಡೋದು. ಗುಡ್ಡೇಶ್ವರ ಪಂಚಾಯತ್ ವ್ಯಾಪ್ತಿಯಿಂದ, ಮಡಿಕೇರಿ ವ್ಯಾಪ್ತಿಯಿಂದ ಎಲ್ಲರೂ ಬಂದ್ಬಿಟ್ಟು ಲೋಕಲ್ ಅವರೇ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಆಗ ಅದನ್ನು ಕೇರಳದವರು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಸರ್, ಒಳ್ಳೆಯ ಮಾಹಿತಿ ನೀಡಿದ್ದಕ್ಕೆ ಕೊಡಗು ಜನಾಭಿವೃದ್ಧಿ ಸಮಿತಿ ಹಾಗೂ ವೈಯಕ್ತಿಕವಾಗಿ ನಾನು ದಾವೂದ್ ಧನ್ಯವಾದಗಳು ಹೇಳುತ್ತೇನೆ. ಇನ್ನು ಮುಂದಕ್ಕೂ ಈ ತರ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ನೀವು ಕಡಾ ಕಂಡೀಷನ್ ಆಗಿ ಎಲ್ಲ ಸ್ಟಾಫ್ಗಳನ್ನಾಗಲಿ ಅಥವಾ ಅಂಗಡಿ ಮಾಲೀಕರನ್ನ ಕರೆದುಬಿಟ್ಟು ಒಂದು ಮುನ್ನೆಚ್ಚರಿಕೆಯಾಗಿ ಒಂದು ಹೇಳಿಕೆ ಮತ್ತು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಒಂದು ಪೀಸ್ ಮೀಟಿಂಗ್ ಎಲ್ಲ ಧರ್ಮದವ್ರನ್ನ ಕರೆದುಬಿಟ್ಟು ಒಂದು ಮೀಟಿಂಗ್ ಮಾಡೋದು ಉತ್ತಮ ಅಂತ ನಾನೊಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ನಾವೀಗ ಆದಷ್ಟು ಬೇಗ ಒಂದು ಮೀಟಿಂಗ್ ಕರೆಯೋ ಪ್ಲಾನ್ ಇದೆ. ಒಂದು ಅಂದ್ರೆ ಸಂಘ ಸಂಸ್ಥೆಯವ್ರನ್ನು ಕರ್ಕೊಳ್ಬೇಕು, ಎಲ್ಲಾ ಧರ್ಮದ ಮುಖಂಡರನ್ನು ಇಲ್ಲಿ ಒಂದು ಜಾಗದಲ್ಲಿ ಕೂರಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆಗಳಾಗಬೇಕು ಅಂತ ಹೇಳ್ಬಿಟ್ಟು. ಇದರಿಂದ ಏನಾಗುತ್ತೆ, ಇದೊಂದು ಟೂರಿಸ್ಟ್ ಪ್ಲೇಸ್, ಎಷ್ಟೋ ಜನ ಇದನ್ನೇ ನಂಬ್ಕೊಂಡಿದ್ದಾರೆ, ಯಾರಿಗೂ ತೊಂದರೆ ಆಗಬಾರ್ದು. ಅದರಿಂದ ಒಂದು ಮಾಹಿತಿಯನ್ನು ಹಂಚಿದ್ದೀನಿ ಸರ್. ಧನ್ಯವಾದಗಳು ಸರ್.